ನನ್ನ ಮೇಲೆ ಕ್ರಮ ತಗೊಳ್ಳಿ, ತಪ್ಪಿದ್ರೆ ತಗೊಳ್ಳಿ. BJPಯವರು ನಮ್ಮ ಹರಿಪ್ರಸಾದ್ ಸಾಹೇಬರು ಬಟ್ಟೆ ಹರಿದಿದ್ದಾರೆ, ಅವ್ರನ್ನ ಸಸ್ಪೆನ್ಷನ್ ಮಾಡಬೇಕು. ಹಿಂದ್ಗಡೆಯಿಂದ ಬಂದು ಹರಿಪ್ರಸಾದ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ಯಾಕೆ ಹರಿಪ್ರಸಾದ್ ಸಾಹೇಬ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದೀರಾ BJPಯವರೇ? ಅಶೋಕಣ್ಣ ನೀನು ಆನ್ಸರ್ ಹೇಳಬೇಕು. ಮತ್ತು ನಿನ್ನೆ ಚಲವಾದಿ ನಾರಾಯಣ ಸೋಮಣ್ಣ ಎಗ್ಗಿಲ್ದೆ ಮಾತಾಡ್ತಾರೆ. ಚಲವಾದಿ ನಾರಾಯಣ ಸೋಮಣ್ಣಗೆ ಅದೇನಾಗೋದು ಗೊತ್ತಿಲ್ಲ. BJPಯವ್ರಿಗೆ ನಾವು ಪಾಠ ಕಲಿಸ್ತೀವಿ. ಇವತ್ತು ಹಾಸನಿಂದ ರಾಣಕಾಳೆ ಊದ್ತಿದ್ದಾರೆ ಕುಮಾರಣ್ಣ ಅವರು. ಈಗ ಬರುವಾಗ ಇನ್ನು ಕುಮಾರಣ್ಣನ ಸ್ಪೀಚ್ ಸ್ಟಾರ್ಟ್ ಆಗಲಿಲ್ಲ. ನಾನು ವೈಯಕ್ತಿಕವಾಗಿ ಪಾಲಿಟಿಕ್ಸಲ್ಲಿ ಕುಮಾರಣ್ಣ ನನಗೆ ಇನ್ಸ್ಪಿರೇಷನ್. ಯಾಕೆ ಅಂದರೆ ಪವರ್ ಎಲ್ಲಿದ್ದರೆ ಅಲ್ಲಿರಬೇಕು ಗುರು ಅಂತ ಹೇಳ್ಕೊಡ್ತಾರೆ ಅವರು. ಕುಮಾರಣ್ಣ ಇಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. BJPಗೆ ಬೆನ್ನು ಚೂರಿ ಹಾಕಿದ್ರು, ಕಾಂಗ್ರೆಸ್ಸಿಗೆ ಬೆನ್ನು ಚೂರಿ ಹಾಕಿದ್ರು. ಅವರೇ ಇವತ್ತು ಹೇಳಿದ್ದಾರೆ ಆಕಸ್ಮಿಕವಾಗಿ 2 ಸಲ ಮುಖ್ಯಮಂತ್ರಿ ಆಗಿದ್ದೆ ಅಂತ. ಮತ್ತೆ 28ಕ್ಕೆ 29ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಕುಮಾರಣ್ಣನ ಓಪನಿಂಗ್ ಲಾಂಚೇ ಟಾಕ್ಸಿಕ್ ಟ್ರೈಲರು. ನಮಗೆ ಟಾಕ್ಸಿಕ್ ಅಲ್ಲಣ ಬೇಕಾಗಿರೋದು, ಅಮೃತ ಬೇಕಾಗಿರೋದು ರಾಜ್ಯಕ್ಕೆ. ಟಾಕ್ಸಿಕ್ ಅಂದರೆ ವಿಷ. ಕುಮಾರಣ್ಣ ನಿಮ್ಮ IT ಪೇಜಸ್ ಅವ್ರಿಗೆ ಹೇಳಿ, ಪಾಪ ನಿಮ್ದು ಅದ್ಯಾವುದೋ JDS ಸೆಕ್ಯುಲರ್ ಪೇಜ್ ಇದೆ ಅಲ್ವಾ, ಆ ಸೆಕ್ಯುಲರ್ ಪದ ತೆಗೆಸ್ಬಿಡಿ. ಪರವಾಗಿಲ್ಲ ಕುಮಾರಣ್ಣ, ನಿಮ್ಮ IT ಹುಡುಗರು ಭಾಳ ಪ್ರೀತಿಸ್ತಾರೆ ನಮ್ಮನ್ನು, ಇನ್ನೂ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಲಿ. ನಿಮ್ಮ ಹುಡುಗರಿಗೆ ಏನು ಕಾಮನ್ ಸೆನ್ಸ್ ಬೇಡವಣ್ಣ? ನಿಮ್ಮನ್ನು ಓಪನಿಂಗ್ ಲಾಂಚು ಟಾಕ್ಸಿಕ್ ಎಲ್ಲ ಮಾಡ್ತಾರೆ, ಯಾವುದಾದ್ರೂ ಅಮೃತಧಾರೆಯಲ್ಲಿ ಲಾಂಚ್ ಮಾಡಬೇಕಾಗಿತ್ತು. ನಿಮ್ಮ ಮೇಲೆ ತುಂಬ ಗೌರವ ಇದೆ ಕುಮಾರಣ್ಣ, ಯಾಕೆಂದರೆ ನಮ್ಮ ಅನಿವಾರ್ಯತೆ ನಿಮಗೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಕುಮಾರಣ್ಣ.